ನೋಡಿ, ಈಗ ಬೆಂಗಳೂರಿನ ನೈಸ್ ರಸ್ತೆ ಟೋಲ್ ವಿವಾದ ಮತ್ತೆ ಸ್ಫೋಟಗೊಂಡಿದೆ. ಕರ್ನಾಟಕ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ನೈಸ್ ರಸ್ತೆಯಲ್ಲಿ ಅನಧಿಕೃತವಾಗಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಜೊತೆಗೆ ಈಗ ನೈಸ್ ವಿರುದ್ಧ ಕೂಡ ಜೆಡಿಎಸ್ ಹೋರಾಟದ ಕಿಚ್ಚು ಹೊತ್ತಿಸಿದೆ. ಬಿಡದಿ ಬಳಿಕ ನೈಸ್ ರಸ್ತೆ ಟೋಲ್ ವಿವಾದ, ಜನಾಕ್ರೋಶದ ನಡುವೆ ರಾಜಕೀಯ ಕೆಸರೆರಚಾಟ. ಬಿಡದಿ ರೈತರ ಟೌನ್ಶಿಪ್ ಹೋರಾಟ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ವಿಪಕ್ಷಗಳಿಗೂ ಇದು ದೊಡ್ಡ ಅಸ್ತ್ರವಾಗಿದೆ. ಹೀಗಿರುವಾಗ ನೈಸ್ ರಸ್ತೆ ವಿವಾದ ಸರ್ಕಾರಕ್ಕೆ ಮತ್ತೊಂದು ಮುಳ್ಳಿನಂತೆ ಚುಚ್ಚುತ್ತಾ ಇದೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದ ರಿಂಗ್ ರಸ್ತೆ ನಿರ್ಮಾಣ ಮಾಡಲು ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಅಂದ್ರೆ ಇದೇ ನೈಸ್ ಮುಂದಾಗಿತ್ತು. ಆದರೆ ಈ ಯೋಜನೆ ಸಂದರ್ಭದ ಒಪ್ಪಂದಗಳನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ ಅಂತ ಆರೋಪಗಳು ಕೇಳಿಬಂದಿವೆ. ಈ ಬೆನ್ನಲ್ಲೇ ಮತ್ತೊಮ್ಮೆ ನೈಸ್ ರಸ್ತೆ ವಿವಾದ ಮತ್ತೆ ಭುಗಿಲೆದ್ದಿದೆ. 1995ರಲ್ಲಿ ರಾಜ್ಯ ಸರ್ಕಾರ ಮತ್ತು ನೈಸ್ ನಡುವೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಸಹಿಯಾಗಿತ್ತು. ಒಪ್ಪಂದದ ಪ್ರಕಾರ 5 ಹಂತಗಳಲ್ಲಿ 258 ಕಿಲೋಮೀಟರ್ ರಿಂಗ್ ರಸ್ತೆ ನಿರ್ಮಿಸಬೇಕು. ಆದರೆ 30 ವರ್ಷಗಳಾದರೂ ಕೂಡ ಕೇವಲ 41 ಕಿಲೋಮೀಟರ್ ಪೂರ್ಣವಾಗಿದೆ. ಪ್ರತಿದಿನ ಲಕ್ಷಾಂತರ ವಾಹನಗಳು ಇಲ್ಲಿ ಸಂಚರಿಸುತ್ತವೆ. ಆದರೆ ಇಲ್ಲಿ ಟೋಲ್ ಸಂಗ್ರಹಿಸ್ತಾ ಇರುವುದೇ ಕಾನೂನು ಬಾಹಿರ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನೈಸ್ ಸಂಸ್ಥೆ ರೈತರ ಜಮೀನನ್ನು ವಶಪಡಿಸಿಕೊಂಡು ಪರಿಹಾರ ನೀಡಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಹೈಕೋರ್ಟ್ ನೈಸ್ ಸಂಸ್ಥೆ ವಿರುದ್ಧ ಕ್ರಮವನ್ನು ಕೈಗೊಳ್ಳಲು ಸರ್ಕಾರಕ್ಕೆ ಖಡಕ್ ಸೂಚನೆ ನೀಡಿದೆ. ಸರ್ಕಾರಕ್ಕೆ ನೈಸ್ ಚಾಟಿ. ಭೂಸ್ವಾಧೀನ ರದ್ದುಗೊಳಿಸಿ ಹೈಕೋರ್ಟ್ ಆದೇಶವನ್ನ ಮಾಡಿದ್ದು ಏಕಸದಸ್ಯ ಪೀಠದ ಆದೇಶವನ್ನೇ ವಿಭಾಗೀಯ ಪೀಠ ಎತ್ತಿ ಹಿಡಿದಿದೆ. ನೈಸ್ ಸಂಸ್ಥೆ ರೈತರಿಗೆ ಪರಿಹಾರ ನೀಡುವಲ್ಲಿ ಭಾರಿ ವಿಳಂಬ ಮಾಡಿದೆ. ಇನ್ನು ಸರ್ಕಾರದ ಜೊತೆಗಿನ ಒಪ್ಪಂದಕ್ಕೆ ವಿರುದ್ಧವಾಗಿ ಭೂಮಿಯನ್ನ ಬಳಕೆ ಮಾಡಲಾಗಿದೆ. ಅಲ್ಲದೆ ಅಕ್ರಮವಾಗಿ ಟೋಲ್ ಸಂಗ್ರಹಿಸಲಾಗ್ತಾ ಇದೆ. ಇದು ಸರ್ಕಾರವೇ ಸ್ವತಃ ಅಕ್ರಮದಲ್ಲಿ ಭಾಗಿಯಾದಂತಿದೆ. ಇನ್ನು ಕೂಡಲೇ ಈ ಬಗ್ಗೆ ತಂತ್ರಜ್ಞರು ತನಿಖೆ ನಡೆಸುವುದರ ಜೊತೆಗೆ ಫೊರೆನ್ಸಿಕ್ ಆಡಿಟಿಂಗ್ ಅಗತ್ಯವಿದೆ ಅಂತ ಕೋರ್ಟ್ ಹೇಳಿದೆ. ಜೊತೆಗೆ ವಶಪಡಿಸಿಕೊಂಡಿರುವಂತಹ ಭೂಮಿಯಲ್ಲಿ 110 ಎಕರೆ ಭೂಮಿಯನ್ನ ವಾಣಿಜ್ಯಕರಣಕ್ಕೆ ಬಳಕೆ ಮಾಡಿಕೊಂಡು ಸರ್ಕಾರದ ಜೊತೆ ಜಂಟಿ ಅಭಿವೃದ್ಧಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನೈಸ್ ಸಂಸ್ಥೆ 20,000 ಎಕರೆಗಳಿಗಿಂತ ಅಧಿಕ ಭೂಮಿಯನ್ನ ತನ್ನ ಬಳಿ ಇಟ್ಟುಕೊಂಡಿದೆ. ಸುಪ್ರೀಂ ತೀರ್ಪು ಉಲ್ಲಂಘಿಸಿದೆ. ಆಸ್ತಿಯನ್ನ ನಗದೀಕರಿಸಿಕೊಂಡಿದೆ. ಇದರಿಂದ ರೈತರು ಸಾರ್ವಜನಿಕರ ಹಿತಾಸಕ್ತಿ ಬಲಿಯಾಗಿದೆ. ಇದನ್ನ ನೋಡುತ್ತಾ ಕೋರ್ಟ್ ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ಕೂರಲು ಸಾಧ್ಯವಿಲ್ಲ. ಈ ಅಕ್ರಮಗಳನ್ನ ಹಾಗೆ ಬಿಡಲಾಗುವುದು ಅಂತ ಹೈಕೋರ್ಟ್ ಹೇಳಿದೆ. ನೈಸ್ ರಸ್ತೆ ಟೋಲ್ ಸಂಗ್ರಹದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಮರವನ್ನ ಸಾರಿದರು. ಆದರೆ ಇದಕ್ಕೆ ಪ್ರತಿಯಾಗಿ ನೈಸ್ ಮಾಲೀಕ ಅಶೋಕ್ ಖೇಡಿಯು ಎಚ್ಡಿಕೆ ವಿರುದ್ಧ ಟೀಕಿಸಿದರು. ಆ ಕಂಪನಿ ಆ ಒಂದು ರಸ್ತೆಯ ಕೆಲಸವನ್ನು ಸಂಪೂರ್ಣಗೊಳಿಸಿದೆ. 111 ಕಿಲೋಮೀಟರ್ ರಸ್ತೆಗೆ ಒಂದು ಕಾಮಗಾರಿ ಏನಾಗಬೇಕಾಗಿತ್ತು, ಇವತ್ತಿನವರೆಗೂ ಬೆಂಗಳೂರು ಸುತ್ತಮುತ್ತ ಕಾರ್ಯಕ್ರಮವನ್ನ ಯೋಜನೆಯನ್ನ ತರ್ತಕ್ಕಂಥದ್ದಕ್ಕೆ ಆಸಕ್ತಿ ಹೊಂದಿದ್ದು ಆ ರಸ್ತೆ ಕೆಲಸಕ್ಕಲ್ಲ, ಅಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ಲಪ್ಟಾಯಿಸ್ತಕ್ಕಂಥದ್ದು. ಏನ್ ಮಾತಾಡ್ತೀರಿ? ನಿಮ್ ಮನೆಗ್ ಫ್ರೀ ಕೊಡ್ತಾರ ಅವರಿಗೆ? ಕೇಳ್ರಿ, ಯಾಕೆ ಹೇಳಿದ್ದಾನೆ ನೋಡ್ರಿ. ದೇವ್ರ ಎಲ್ಲರಿಗೂ ಬಾಯ್ ಕೊಟ್ಟಿದ್ದಾನೆ, ಮತ್ತೆ ಇದನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾ ಕಮೆಂಟ್ ಮಾಡೋದಿಲ್ಲ. ಅವ್ರು ಕೇಳ್ರಿ ಯಾಕೆ ಅಂತಾನೆ. ಇಫ್ ಕೋರ್ಟ್ ಆದೇಶ ಐ ಫಾಲೋ, ಐ ಆಲ್ವೇಸ್ ಫಾಲೋ ಲಾ. ತೋರ್ಸ್ರಿ ಎಲ್ಲಿದೆ ಆದೇಶ, ಐ ಫಾಲೋ ಇಟ್. ಯಾಕೆ ಹೇಳಿಕೆ ಕೊಡ್ತಾರೆ ಕುಮಾರಸ್ವಾಮಿ ಅವ್ರಿಗೆ ಕೇಳ್ರಿ. ನೈಸ್ ವಿಚಾರವನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಲು ಜೆಡಿಎಸ್ ಸಿದ್ಧವಾಗಿದೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆಯ ಜೊತೆಗೆ ನೈಸ್ ವಿರುದ್ಧವೂ ಕೂಡ ಧ್ವನಿ ಎತ್ತಲು ದಳಪತಿಗಳು ಸಜ್ಜಾಗಿದ್ದಾರೆ. ಹಾರ್ಡ್ ಹಿಟ್ಟಿಂಗ್ ಒಂದು ಲೆಟರ್ನ ಮುಖ್ಯಮಂತ್ರಿಗಳಿಗೆ ಬರೆದು ಇರ್ತಕ್ಕಂಥ ಏನೇನು ಅಕ್ರಮಗಳು ನಡೆದಿದೆ ಅದ್ರ ಬಗ್ಗೆ ಸಿಬಿಐ ಎನ್ಕ್ವೈರಿ ಆಗಬೇಕು ಅನ್ನೋ ಮಟ್ಟಕ್ಕೆ ನಿನ್ನೆ ಬಾಗಲಕೋಟೆ ಹೇಳಿದ್ದಾರೆ. ನಾನು ನೋಡಿದ್ದೇನೆ. ನಾನು ಅದು ನಾಳೆ ನಾನು ಬಗ್ಗೆ ಕೆಲವು ವಿಷಯ ಮಾತಾಡ್ತೀನಿ. ನೈಸ್ ಅಕ್ರಮ ತನಿಖೆ ಸಮಿತಿ ಸಲಹೆಗಳೇನು? 1995-96ರಲ್ಲಿ ನೈಸ್ ರಸ್ತೆ ಯೋಜನೆ ರೂಪುಗೊಂಡು ಜೂನ್ 16, 2006ರಂದು ಪ್ರಾರಂಭವಾಗಿತ್ತು. ಅಂದಿನಿಂದ ಇಂದಿನವರೆಗೂ ಯೋಜನೆಯು ಸಾಕಷ್ಟು ವಿವಾದಕ್ಕೀಡಾಗಿದೆ. ಈ ಬಗ್ಗೆ ತನಿಖೆಗೆ ಹಲವು ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಆದರೆ ಅವುಗಳ ವರದಿ ಆಧಾರದಲ್ಲಿ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಸದ್ದು ಮಾಡದ ವರದಿ. ನೈಸ್ ಅಕ್ರಮ ಆರೋಪ ಬೆನ್ನಲ್ಲೇ 2016ರಲ್ಲಿ ಟಿಬಿ ಜಯಚಂದ್ರ ನೇತೃತ್ವದಲ್ಲಿ 11 ಸದಸ್ಯರ ಸದನ ಸಮಿತಿ ರಚನೆಯಾಗಿತ್ತು. ಆ ಸಮಿತಿಯಿಂದ
392 ಪುಟಗಳ ತನಿಖಾ ವರದಿ ಸಿದ್ಧಪಡಿಸಿ ನೈಸ್ ಅಕ್ರಮಗಳ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು. ಸಿಬಿಐ ತನಿಖೆಗೆ ಸದನ ಸಮಿತಿ ಶಿಫಾರಸು ಮಾಡಿದ್ದಲ್ಲದೆ 1100 ಎಕರೆ ಜಮೀನನ್ನ ರೈತರಿಗೆ ಹಿಂದಿರುಗಿಸಲು ಶಿಫಾರಸು ಕೂಡ ಮಾಡಲಾಗಿತ್ತು. ಬಳಿಕ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಗೋವಿಂದ ಕಾರಜೋಳ್, ಸಿಸಿ ಪಾಟೀಲ್ ನೇತೃತ್ವದಲ್ಲಿ ಉಪಸಮಿತಿ ರಚಿಸಿತು. ಆದರೆ ಆ ಸಮಿತಿಯು ಒಂದೇ ಒಂದು ಸಭೆಯನ್ನು ಕೂಡ ನಡೆಸಲಿಲ್ಲ. ಬಳಿಕ 2025ರಲ್ಲಿ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಉಪಸಮಿತಿಯನ್ನ ರಚಿಸಲಾಯಿತು. ಈಗ 2026 ಕಳೆದ ಜುಲೈನಲ್ಲಿ ಕೆಎಚ್ ಮುನಿಯಪ್ಪ, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ ಹಾಗೂ ಭೈರತಿ ಸುರೇಶ್ ಅವರನ್ನ ಒಳಗೊಂಡಂತೆ ಸಮಿತಿಯನ್ನ ರಚಿಸಲಾಗಿದೆ. ಸಮಿತಿಯಿಂದ ಹಲವು ಸಭೆ ಮಾಡಿ ಮಾಹಿತಿಯನ್ನ ಪಡೆಯಲಾಗಿದೆ ಅಂತ ಡಿಸಿಎಂ ಪರಮೇಶ್ವರ್ ತಿಳಿಸಿದ್ದಾರೆ. ನಾನು ಈಗ ಸಮಿತಿ ಸಬ್ ಕಮಿಟಿ ಇದಕ್ಕೆ ನಾನೇ ಅಧ್ಯಕ್ಷ ಇದ್ದೇನೆ. ಅದು ಬಹುಶಃ ಮುಂದಿನ ವಾರ ಸಭೆ ಕರೀತೇನೆ. ಸಭೆ ಕರೆದು ಏನು ಆಕ್ಚುಲ್ ಆಗಿ ಏನು ಆದೇಶ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ನಾವೇನು ತೀರ್ಮಾನಗಳು ಮಾಡಿದ್ದೀವಿ, ನಮ್ಮ ಸಬ್ ಕಮಿಟಿಯಲ್ಲಿ ಸುಮಾರು ತೀರ್ಮಾನಗಳನ್ನ ಈಗಾಗಲೇ ಮಾಡಿದ್ದೇವೆ. ಇನ್ಕ್ಲೂಡಿಂಗ್ ಏನು ಅದನ್ನ ಟೋಲ್ ಕಟ್ಟೋ ವಿಚಾರದಲ್ಲಿ ಕೂಡ ನಾವು ಲೆಕ್ಕ ಕೇಳಿದ್ವಿ. ಇಷ್ಟುವರೆಗೂ ಎಲ್ಲಿ ಎಷ್ಟು ಟೋಲ್ ಕಲೆಕ್ಟ್ ಮಾಡಿದ್ದೀರಾ ನೀವು ಲೆಕ್ಕ ಕೊಡಿ ಅಂತಕ್ಕಂಥ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಅದರ ಮೇಲೆ ತೀರ್ಮಾನವನ್ನ ಮಾಡಬಹುದು. ಒಟ್ನಲ್ಲಿ ಸದಾ ವಿವಾದದಿಂದಲೇ ಸಿಲುಕಿರುವಂತಹ ನೈಸ್ ರಸ್ತೆ ಯೋಜನೆ ಬಳಕೆದಾರರಿಗೆ ಮಾತ್ರ ಸೂಕ್ತ ಸೌಕರ್ಯವನ್ನು ಒದಗಿಸ್ತಾ ಇಲ್ಲ. ಸರ್ಕಾರ ಇದರ ಬಗ್ಗೆ ಏನು ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.